ನಮಸ್ಕಾರ. ಇವತ್ತಿನ ಪ್ರಮುಖ ವಿದ್ಯಮಾನಗಳ ಈ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ನಮ್ಮ ದೇಶ, ವಿದೇಶ ಹಾಗೂ ನಮ್ಮ ರಾಜ್ಯದ ಕೆಲವು ಬಹಳ ಮುಖ್ಯವಾದ ಬೆಳವಣಿಗೆಗಳನ್ನ ಒಟ್ಟಿಗೆ ನೋಡೋಣ ಬನ್ನಿ. ಸರಿ, ಇವತ್ತಿನ ನಮ್ಮ ಚರ್ಚೆ ಹೇಗಿರ್ಲಿದೆ ಅಂದ್ರೆ, ಮೊದಲು ನಾವು ರಾಷ್ಟ್ರೀಯ ಮಟ್ಟದ ಸುದ್ದಿಗಳನ್ನ ನೋಡೋಣ, ಆಮೇಲೆ ಅಂತಾರಾಷ್ಟ್ರೀಯ ವಿಚಾರಗಳ ಕಡೆ ಗಮನ ಹರಿಸೋಣ ಮತ್ತು ಕೊನೆಯದಾಗಿ ನಮ್ಮ ರಾಜ್ಯದ ಪ್ರಮುಖ ಸುದ್ದಿಗಳನ್ನ ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳು. ಇದರಲ್ಲಿ ಭಾರತದ ಇಂಧನ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಒಂದು ತುಂಬಾನೇ ಮಹತ್ವದ ಬೆಳವಣಿಗೆ ಆಗಿದೆ, ಅದರ ಬಗ್ಗೆ ನೋಡೋಣ. ನೋಡಿ, ಸದ್ಯ ಪಶ್ಚಿಮ ಏಷ್ಯಾದಲ್ಲಿ ಒಂದು ರೀತಿ ಅಸ್ಥಿರತೆ ಇದೆಯಲ್ವಾ? ಇದರ ನಡುವೆ ರಷ್ಯಾ ದೇಶವು ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲವನ್ನು ಪೂರೈಕೆ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟಿದೆ. ನಿಜಕ್ಕೂ ಇದು ಭಾರತದ ಇಂಧನ ಭದ್ರತೆಯ ದೃಷ್ಟಿಯಿಂದ ಒಂದು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಈ ಉನ್ನತ ಮಟ್ಟದ ಮಾತುಕತೆಗಳಲ್ಲಿ ಏನೆಲ್ಲ ನಿರ್ಧಾರಗಳಾದವು ಅಂತ ನೋಡೋದಾದ್ರೆ, ಕಚ್ಚಾ ತೈಲ ಮತ್ತೆ LNG ಪೂರೈಕೆಯನ್ನ ಜಾಸ್ತಿ ಮಾಡೋದು, 2025ರಷ್ಟೊತ್ತಿಗೆ ರಸಗೊಬ್ಬರ ಪೂರೈಕೆಯಲ್ಲಿ 40% ಏರಿಕೆ ಮಾಡೋದು, ಹಾಗೆ ವ್ಯಾಪಾರ ಮತ್ತು ಹೂಡಿಕೆ ಸಹಕಾರವನ್ನ ಇನ್ನಷ್ಟು ಹೆಚ್ಚಿಸೋಕೆ ಒಪ್ಪಂದಗಳಾಗಿವೆ. ಇದರಲ್ಲೆಲ್ಲ ಮುಖ್ಯವಾದ ವಿಷಯ ಅಂದ್ರೆ ರಷ್ಯಾದ ಕಂಪನಿಗಳು ಸ್ಥಿರವಾಗಿ ಪೂರೈಕೆ ಮಾಡ್ತಿವೆ ಅಂತ ಭರವಸೆ ಕೊಟ್ಟಿರೋದು. ಸರಿ, ಈಗ ಇಂಧನ ಭದ್ರತೆಯಿಂದ ದೇಶದ ರಕ್ಷಣಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿಯ ಕಡೆಗೆ ಹೋಗೋಣ. ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತೀಯ ನೌಕಾಪಡೆಗೆ INS ಅರಿಧಮನ್ ಅನ್ನೋ ಹೊಸ ಜಲಾಂತರ್ಗಾಮಿಯನ್ನ ನಿಯೋಜಿಸಿದ್ದಾರೆ. ಹಾಗಾದ್ರೆ ಏನಿದು INS ಅರಿಧಮನ್ನ ವಿಶೇಷತೆ ಅಂತ ನೀವು ಕೇಳಬಹುದು. ನೋಡಿ, ಇದು ಭಾರತದ 2ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ. ಅಂದ್ರೆ ಇದನ್ನ SSBN ಅಂತ ಕರೀತಾರೆ. ಇದರ ಅರ್ಥ ಏನು ಅಂದ್ರೆ, ಇದು ನ್ಯೂಕ್ಲಿಯರ್ ಪವರ್ನಿಂದ ತುಂಬಾನೇ ದೀರ್ಘಕಾಲ ನೀರಿನ ಅಡಿಯಲ್ಲೇ ಇರಬಲ್ಲದು. ಅಷ್ಟೇ ಅಲ್ಲ, ಪರಮಾಣು ಸಿಡಿತಲಗಳನ್ನು ಹೊತ್ತ ಕ್ಷಿಪಣಿಗಳನ್ನು ಲಾಂಚ್ ಕೂಡ ಮಾಡಬಲ್ಲದು. ಈ ಒಂದು ಸಾಮರ್ಥ್ಯದಿಂದಾಗಿ ನಮ್ಮ ಭಾರತ ಈಗ ಅಮೆರಿಕ, ರಷ್ಯಾ, ಚೀನಾದಂಥ ಕೆಲವು ರಾಷ್ಟ್ರಗಳ ಎಲೈಟ್ ಕ್ಲಬ್ಗೆ ಸೇರ್ಪಡೆ ಆಗಿದೆ. ನಮ್ಮ ನೌಕಾಪಡೆಯ ಮಹತ್ವ ಎಷ್ಟಿದೆ ಅನ್ನೋದಕ್ಕೆ ಈ ಒಂದು ಅಂಕಿಅಂಶವೇ ಸಾಕು. ಯೋಚನೆ ಮಾಡಿ, ಭಾರತದ ಒಟ್ಟು ವ್ಯಾಪಾರದ 95%, ಹೌದು 95% ಸಮುದ್ರ ಮಾರ್ಗದ ಮೂಲಕವೇ ನಡೆಯುತ್ತೆ. ಅದಕ್ಕಾಗಿಯೇ ಪರ್ಷಿಯನ್ ಕೊಲ್ಲಿಯಿಂದ ಹಿಡಿದು ಮಲಕ್ಕಾ ಜಲಸಂಧಿಯವರೆಗೆ ನಮ್ಮ ನೌಕಾಪಡೆಯ ಕಣ್ಗಾವಲು ದೇಶದ ಆರ್ಥಿಕತೆಗೆ ಅಷ್ಟು ಮುಖ್ಯ. ಸರಿ, ಈಗ ರಾಷ್ಟ್ರೀಯ ವಿಚಾರಗಳಿಂದ ಮುಂದೆ ಹೋಗಿ ಅಂತಾರಾಷ್ಟ್ರೀಯ ವಿದ್ಯಮಾನಗಳತ್ತ ಗಮನ ಹರಿಸೋಣ. ಅದರಲ್ಲೂ ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಬಿಕ್ಕಟ್ಟಿನ ಬಗ್ಗೆ ನೋಡೋಣ. ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಸಂಘರ್ಷದ ಪರಿಣಾಮವಾಗಿ ಇರಾನ್ ದೇಶವು ಹೋರ್ಮುಜ್ ಜಲಸಂಧಿಯನ್ನ ಮುಚ್ಚಿದೆ. ಇದು ಜಾಗತಿಕವಾಗಿ ತುಂಬಾನೇ ಮಹತ್ವದ ಜಲಮಾರ್ಗ. ಈಗ ಈ ಜಲಸಂಧಿಯನ್ನ ಮಿಲಿಟರಿ ಶಕ್ತಿ ಬಳಸಿ ಮತ್ತೆ ಓಪನ್ ಮಾಡಿಸಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಮತಕ್ಕೆ ಹಾಕಲು ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಈ ಹೋರ್ಮುಜ್ ಜಲಸಂಧಿ ಯಾಕೆ ಇಷ್ಟೊಂದು ಮುಖ್ಯ? ಯಾಕಂದ್ರೆ ಇಡೀ ಜಗತ್ತಿನ ತೈಲ ಮಾರುಕಟ್ಟೆಗೆ ಪೂರೈಕೆಯಾಗುವ ಒಟ್ಟು ತೈಲದಲ್ಲಿ ಸುಮಾರು 1/5 ತೈಲ ಇದೇ ಮಾರ್ಗವಾಗಿ ಸಾಗಣೆ ಆಗುತ್ತೆ. ಈಗ ಇದನ್ನ ತಡೆದಿರೋದ್ರಿಂದ ಗ್ಲೋಬಲ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ, ಮತ್ತೆ ಭಾರತದಂತಹ ಆಮದು ಅವಲಂಬಿತ ದೇಶಗಳ ಮೇಲೆ ಇದರ ನೇರ ಪರಿಣಾಮ ಬೀಳುತ್ತೆ. ಆದ್ರೆ ಈ ಸೇನಾ ಕ್ರಮದ ಬಗ್ಗೆ ಭದ್ರತಾ ಮಂಡಳಿಯಲ್ಲಿ ಒಮ್ಮತ ಇಲ್ಲ. ವೀಟೋ ಅಧಿಕಾರ ಇರೋ ರಷ್ಯಾ ಮತ್ತು ಚೀನಾ ಮಿಲಿಟರಿ ಫೋರ್ಸ್ ಬಳಸೋದನ್ನ ನೇರವಾಗಿ ವಿರೋಧಿಸ್ತಾ ಇವೆ. ಇದೇ ಹೊತ್ತಲ್ಲಿ ಕೇವಲ ರಕ್ಷಣಾತ್ಮಕವಾಗಿ ಸೇನೆಯನ್ನ ಬಳಸಬೇಕು ಅನ್ನೋ ಬಹರೇನ್ ಪ್ರಸ್ತಾವನೆಯ ಒಂದು ಡ್ರಾಫ್ಟ್ ಕೂಡ ಫೈನಲ್ ಆಗಿದೆ. ಸರಿ, ಈಗ ಭೂಮಿಯ ಮೇಲಿನ ಸಂಘರ್ಷಗಳಿಂದ ಆಚೆಗೆ ಬಾಹ್ಯಾಕಾಶದ ಕಡೆಗೆ ಗಮನ ಹರಿಸೋಣ. ಸುಮಾರು 50 ವರ್ಷಗಳ ದೊಡ್ಡ ಗ್ಯಾಪ್ ನಂತರ ನಾಸಾ ತನ್ನ ಮಹತ್ವಾಕಾಂಕ್ಷಿಯ ಆರ್ಟೆಮಿಸ್ 2 ಮಿಷನ್ ಅಡಿಯಲ್ಲಿ ಗಗನಯಾತ್ರಿಗಳನ್ನ ಚಂದ್ರನ ಕಡೆಗೆ ಕಳುಹಿಸಿದೆ. ನಿಮ್ಗೆ ನೆನಪಿರ್ಬೋದು, 1972ರಲ್ಲಿ ಅಪೋಲೋ 17 ಮಿಷನ್ ಆಗಿತ್ತು. ಅದಾದ ನಂತರ ಇದು ಮೊದಲ ಮಾನವ ಸಹಿತ ಚಂದ್ರಯಾನ. ಈ ಆರ್ಟೆಮಿಸ್ 2 ಮಿಷನ್ ಒಟ್ಟು 10 ದಿನಗಳ ಕಾಲ ನಡೆಯುತ್ತೆ. ಫ್ಲೋರಿಡಾದ ಕೆನೆಡಿ ಸ್ಪೇಸ್ ಸೆಂಟರ್ನಿಂದ ಲಾಂಚ್ ಆದ್ಮೇಲೆ ಗಗನಯಾತ್ರಿಗಳು ಓರಿಯನ್ ಅನ್ನೋ ಸ್ಪೇಸ್ ಕ್ರಾಫ್ಟ್ನಲ್ಲಿ ಚಂದ್ರನ ಸಮೀಪ ಪ್ರಯಾಣ ಮಾಡಿ ಕೊನೆಗೆ ಪೆಸಿಫಿಕ್ ಸಾಗರದಲ್ಲಿ ಸೇಫ್ ಆಗಿ ಇಳಿಯಲಿದ್ದಾರೆ. ಸರಿ, ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ರಾಜ್ಯದ ಕೆಲವು ಪ್ರಮುಖ ಸುದ್ದಿಗಳು. ಮೊದಲಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಡೀತಿರೋ ಒಂದು ಇಂಟ್ರೆಸ್ಟಿಂಗ್ ಚರ್ಚೆಯನ್ನ ನೋಡೋಣ. ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲೇ ಒಂದು ಪ್ರಮುಖ ಚರ್ಚೆ ಶುರುವಾಗಿದೆ. ಏನಪ್ಪಾ ಅಂದ್ರೆ, SSLC ಪರೀಕ್ಷೆಯಲ್ಲಿ ಹಿಂದಿ ಸೇರಿದಂತೆ 3ನೇ ಭಾಷೆಗಳಿಗೆ ಅಂಕಗಳ ಬದಲು ಗ್ರೇಡ್ ಕೊಡಬೇಕು ಅನ್ನೋ ಸರ್ಕಾರದ ನಿರ್ಧಾರಕ್ಕೆ ರಾಜಭವನದಿಂದ ಆಕ್ಷೇಪ ವ್ಯಕ್ತವಾಗಿದೆ. ವಿದ್ಯಾರ್ಥಿಗಳ ಮೇಲಿನ ಅಕಾಡೆಮಿಕ್ ಪ್ರೆಷರ್ ಕಡಿಮೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ.
ಅದಕ್ಕೆ 2026ರಿಂದ ಈ ಹೊಸ ಸಿಸ್ಟಮ್ ಜಾರಿಗೆ ತರಲು ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ಕಳೆದ ವರ್ಷ ಒಂದರಲ್ಲೇ ಸುಮಾರು 1.48 ಲಕ್ಷ ವಿದ್ಯಾರ್ಥಿಗಳು ಹಿಂದಿ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ರು. ಸೊ ಈ ಹೊಸ ನಿಯಮದ ಪ್ರಕಾರ 100 ಅಂಕಗಳಿಗೆ ಪರೀಕ್ಷೆ ನಡೆದರೂ ಮಾರ್ಕ್ಸ್ ಕಾರ್ಡ್ನಲ್ಲಿ ಕೇವಲ ಗ್ರೇಡ್ ಅಂದ್ರೆ ಎ, ಬಿ, ಸಿ, ಡಿ ಅಂತ ಮಾತ್ರ ನಮೂದಿಸಲಾಗುತ್ತೆ. ಅಂದ್ಹಾಗೆ ಈ ಬದಲಾವಣೆಗಳು ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ಎನ್ಇಪಿಯ ಒಂದು ಭಾಗವಾಗಿದೆ. ಸಿಬಿಎಸ್ಇ ಕೂಡ 2026-27ರಿಂದ 6ನೇ ಕ್ಲಾಸ್ನಿಂದಲೇ ತ್ರಿಭಾಷಾ ಸೂತ್ರವನ್ನ ಕಡ್ಡಾಯ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ವೊಕೇಷನಲ್ ಎಜುಕೇಷನ್ನಂತಹ ಫ್ಯೂಚರ್ ರೆಡಿ ಸಬ್ಜೆಕ್ಟ್ಗಳನ್ನು ಸಿಲೆಬಸ್ಗೆ ಸೇರಿಸಲಾಗ್ತಿದೆ. ಸರಿ, ಶಿಕ್ಷಣದಿಂದ ಈಗ ಆರೋಗ್ಯ ಕ್ಷೇತ್ರದ ಕಡೆಗೆ ಬರೋಣ. ಸರ್ಕಾರಿ ನೌಕರರಿಗೋಸ್ಕರ ಜಾರಿಗೆ ತಂದಿರೋ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯು ಕೆಲವು ಸವಾಲುಗಳನ್ನು ಎದುರಿಸ್ತಾ ಇದೆ. ಏನಾಗ್ತಿದೆ ಅಂದ್ರೆ, ಹಲವು ಖಾಸಗಿ ಆಸ್ಪತ್ರೆಗಳು ಈ ಯೋಜನೆಯಡಿಯಲ್ಲಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋಕೆ ಅಷ್ಟೊಂದು ಆಸಕ್ತಿ ತೋರಿಸ್ತಿಲ್ಲ. ಈ ಯೋಜನೆಯಲ್ಲಿರೋ ಆರ್ಥಿಕ ಗ್ಯಾಪ್ ಎಷ್ಟಿದೆ ಅನ್ನೋದನ್ನ ಈ ಅಂಕಿಅಂಶಗಳು ಕ್ಲಿಯರ್ ಆಗಿ ತೋರಿಸ್ತವೆ. ನೋಡಿ, ಕಳೆದ 6 ತಿಂಗಳಲ್ಲಿ ನೌಕರರಿಂದ ಸುಮಾರು 120 ಕೋಟಿ ರೂಪಾಯಿ ಪ್ರೀಮಿಯಂ ಕಲೆಕ್ಟ್ ಆಗಿದೆ. ಆದರೆ ಚಿಕಿತ್ಸೆಗಾಗಿ ಖರ್ಚಾಗಿರೋದು ಕೇವಲ 35 ಕೋಟಿ ರೂಪಾಯಿ ಮಾತ್ರ. ಇದರ್ಥ ಸಂಗ್ರಹವಾದ ಹಣದಲ್ಲಿ ಬಹುಪಾಲು ಬಳಕೆ ಆಗ್ತಾನೇ ಇಲ್ಲ. ಹಾಗಾದ್ರೆ ಈ ಸಮಸ್ಯೆಗೆ ಮುಖ್ಯ ಕಾರಣಗಳೇನು? 1. ಟ್ರೀಟ್ಮೆಂಟ್ ಕಾಸ್ಟ್ ರೇಟ್ಗಳನ್ನು ರಿವೈಸ್ ಮಾಡಿಲ್ಲ. 2. ಈ ಸೌಲಭ್ಯ ಕೇವಲ ಇನ್ ಪೇಷಂಟ್ಗಳಿಗೆ ಅಂದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆದವರಿಗೆ ಮಾತ್ರ ಸೀಮಿತವಾಗಿದೆ. ಮತ್ತೆ 3ನೇದಾಗಿ, ಆರಂಭದಲ್ಲಿ ಒಪ್ಕೊಂಡಿದ್ದ 1000ಕ್ಕೂ ಹೆಚ್ಚು ಆಸ್ಪತ್ರೆಗಳ ಪೈಕಿ ಈಗ ಕೇವಲ 243 ಆಸ್ಪತ್ರೆಗಳು ಮಾತ್ರ ಈ ಯೋಜನೆಯಡಿ ಸೇವೆ ಕೊಡ್ತಾ ಇವೆ. ಇನ್ನು ಕೃಷಿ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ, ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷದ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯ ಸರ್ಕಾರ ರಸಗೊಬ್ಬರ ಸಾಗಣೆ ಮತ್ತು ಸಂಗ್ರಹದ ಮೇಲೆ ತುಂಬಾ ಹದ್ದಿನ ಕಣ್ಣಿಟ್ಟಿದೆ. ಅಕ್ರಮ ಮಾರಾಟವನ್ನ ತಡೆಯೋಕೆ ಮತ್ತೆ ರೈತರ ನೋಂದಣಿ ಹಾಗೂ ಯೂರಿಯಾ ವಿತರಣೆಯನ್ನ ನಿಯಂತ್ರಿಸೋಕೆ ಫ್ರೂಟ್ಸ್ ಅನ್ನೋ ಒಂದು ವಿಶೇಷ ಸಾಫ್ಟ್ವೇರ್ ಅನ್ನ ಪ್ರಾಯೋಗಿಕವಾಗಿ ಜಾರಿಗೆ ತಂದಿದ್ದಾರೆ. ಇದು ನಿಜಕ್ಕೂ ಒಂದು ಆತಂಕಕಾರಿ ವಿಷಯ. ಇತ್ತೀಚೆಗೆ ನಡೆದ ಸಮೀಕ್ಷೆಯ ಪ್ರಕಾರ ನಮ್ಮ ರಾಜ್ಯದ ಅಂಗನವಾಡಿಗಳಲ್ಲಿರೋ 6 ವರ್ಷದೊಳಗಿನ ಮಕ್ಕಳಲ್ಲಿ ಬರೋಬ್ಬರಿ 4,25,827 ಮಕ್ಕಳು ಬೆಳವಣಿಗೆ ಕುಂಠಿತ ಅಂದ್ರೆ ಸ್ಟಂಟೆಡ್ ಗ್ರೋತ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಈ ಸಮಸ್ಯೆಯ ಗಂಭೀರತೆಯನ್ನ ಇನ್ನಷ್ಟು ನೋಡೋದಾದ್ರೆ, ಇದರಲ್ಲಿ 13.05% ಮಕ್ಕಳು ತೀವ್ರವಾದ ಬೆಳವಣಿಗೆ ಕುಂಠಿತದಿಂದ ಹಾಗೆ 16.93% ಮಕ್ಕಳು ಸಾಧಾರಣ ಕುಂಠಿತದಿಂದ ಬಳಲ್ತಿದ್ದಾರೆ. ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಅಂದ್ರೆ 25.33% ಬೆಳವಣಿಗೆ ಕುಂಠಿತ ಮಕ್ಕಳನ್ನ ಹೊಂದುವ ಮೂಲಕ ರಾಯಚೂರು ಜಿಲ್ಲೆ ಈ ಲಿಸ್ಟಲ್ಲಿ ಮೊದಲ ಸ್ಥಾನದಲ್ಲಿದೆ. ಸರಿ, ಇವತ್ತಿನ ನಮ್ಮ ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಮುಖ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಒಂದು ಕಡೆ ಜಾಗತಿಕ ಪೂರೈಕೆ ಸರಪಳಿಯ ಅಡೆತಡೆಗಳು, ಇನ್ನೊಂದು ಕಡೆ ನಮ್ಮ ರಾಜ್ಯದ ಮಕ್ಕಳ ಆರೋಗ್ಯದ ಸವಾಲುಗಳು. ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸೋಕೆ ಸರ್ಕಾರಿ ನೀತಿಗಳು ಮತ್ತು ತಂತ್ರಜ್ಞಾನ ಒಟ್ಟಾಗಿ ಸೇರಿ ಒಂದು ಸದೃಢವಾದ ಭವಿಷ್ಯವನ್ನ ಹೇಗೆ ರೂಪಿಸಬಲ್ಲವು, ಇದರ ಬಗ್ಗೆ ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.